everyone, this is Anusha and welcome to my channel. Today is Thursday, tomorrow is Friday. Tomorrow we have 2 appointment, bride discussion cum trial ella ide naale and ivaga nan super duper fresh agi ready agidini one round sumne odaadkondu barana RR Nagar anta. At the same time Prestige ge hogana anta ankondidini, ಒಂದು pigeon ge hogana anta ankondidini. Exchange ಏನಾರ ಆಫರ್ ಇದೆಯಾ ನೋಡ್ಬೇಕು, ನಾನು ಏರ್ ಫ್ರೈಯರ್ ತೊಗೊಳ್ಳೋಣ ಅಂತ. ದಟ್ಸ್ ದ ಪ್ಲ್ಯಾನ್ ಫಾರ್ ನವ್. ಆ್ಯಂಡ್ ಹಾಗೆ ನಾನು ಸ್ವಲ್ಪ ಏನಾದರೂ ಉತ್ರಳ್ಳಿ ರೋಡಲ್ಲಿ ಏನಾದ್ರು ಹೋಗ್ತೀನ, ಸ್ಟೈಲ್ ಯೂನಿಯನ್ಗೆ ಹೋಗಲ್ಲ ಬಿಕಾಸ್ ಈ ಟಿ ಶರ್ಟ್ಸ್ ಎಲ್ಲ ಸ್ಟೈಲ್ ಯೂನಿಯನ್ನೇ. ಸೊ ಮ್ಯಾಕ್ಸ್ ಆ ಥರ ಎಲ್ಲ ಏನಾದ್ರು ಹೋದರೆ ಒಂದು 2-3 ಈ ಥರ ಈಸಿ ಬ್ರೀಸಿ ಟಿ ಶರ್ಟ್ಸ್ ತೊಗೊಳ್ಳೋಣ ಕ್ಯಾಶುವಲ್ ಆಗಿ ಅಂತ, ಬಿಕಾಸ್ ದಿಸ್ ಇಸ್ ಸೋ ಕಂಫರ್ಟಬಲ್ ಇನ್ ಸಮ್ಮರ್. ಸೊ ಸ್ವಲ್ಪ ಬ್ಯಾಗಿ ಅಥವಾ ಲೂಸ್ ಫಿಟ್ಸ್ ಟಿ ಶರ್ಟ್ಸ್ ತೊಗೋಬೇಕಂತ. ಅದು ಮೇಯ್ನ್ ಇಲ್ಲ, ನನಗೆ ಮೇಯ್ನ್ ಏರ್ ಫ್ರೈಯರ್ ತೊಗೊಳೋದಕ್ಕೆ ಹೋಗೋಣ ಅಂತಲೇ ಇರೋದು. I'm fresh and ready like this. Let's go. And again Saturday free ಇದ್ದೀನಿ ಅಷ್ಟೇ. Saturday I'm thinking to go for Nisarga's home. ಅದು ಬಿಟ್ಟರೆ again Sunday I'm busy because I have order ಬುಕ್ಕಿಂಗ್ ಇದೆ. ಸಂಡೇ ಎಂಗೇಜ್ಮೆಂಟ್ ಮೇಕ್ ಓವರ್ ಇದೆ. ಆ್ಯಂಡ್ ಮಾರ್ನಿಂಗ್ ಯಾವುದೋ ನಾನ್ ಬ್ರೈಡ್ಸ್ ಕೂಡ ಇತ್ತು, ಅದಿನ್ನು ಕನ್ಫರ್ಮ್ ಆದರೆ ಅದು ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ನಾವು ಲೆಟ್ಸ್ ಗೋ. ಅಂತಿ ಸ್ವೀಟ್ ಸಮೋಸ ಯಾರ್ಯಾರಿಗೆ ಇಷ್ಟ ಹೇಳಿ, ನನಗೂ ಪ್ರೀತಮ್ಗೂ ತುಂಬಾ ಇಷ್ಟ. ಆ್ಯಂಡ್ ಇನ್ ಬಿಟ್ವೀನ್ ನಾನು ಏರ್ ಫ್ರೈಯರ್ ಎಲ್ಲ ನೋಡ್ಕೊಂಡು ಬಂದೆ, ವ್ಲಾಗ್ ಮಾಡೋದೇ ಮಾಡ್ತೋದೆ. ಬಟ್ ಇನ್ನೂ ನಾವು ಕನ್ಫರ್ಮಾಗಿ ತೊಗೊಂಡಿಲ್ಲ. ವಿ ವೆಂಟ್ ಟು ಪಿಜನ್ ಆ್ಯಂಡ್ ವಿ ವೆಂಟ್ ಟು ಪ್ರೆಸ್ಟೀಜ್, ಇಲ್ಲೇ ಪಕ್ಕ ಇದೆ ಇಲ್ಲೇ. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಈಗ ನೋಡೋಣ, ನೆಕ್ಸ್ಟ್ ವಿಜಯ್ ಸಿಲ್ಕ್ಸ್ಗೆ ಹೋಗ್ತೀನಿ. ಸೊ ನನಗೇನು ಗೊತ್ತಾ, ನಾನು ಅಡುಗೆನೇ ಅಷ್ಟೊಂದು ಮಾಡಲ್ಲ. ಸೊ 5-6 thousand ಏರ್ ಫ್ರೈಯರ್ಗೆ ಹಾಕೋಬೇಕಾ ಅಂತ. ಬಟ್ ಪಿಜನಲ್ಲಿ ಕಮ್ಮಿದಿತ್ತು, ಸೊ ಅದು ಒಂದನ್ನು ಬೇಕಾದ್ರೆ ತೊಗೊಂಡು ಟ್ರೈ ಮಾಡ್ಬೋದು. ಐ ಆಮ್ ಥಿಂಕಿಂಗ್ ಆ್ಯಕ್ಚುಲಿ. ಟೈಮ್ ಟು ಉತ್ರಳ್ಳಿ ರೋಡ್. ಓ ಮೈ ಗಾಡ್, ಈ ಟೈಮಲ್ಲಿ ಬಂದುಬಿಟ್ರೆ ಅಷ್ಟೇ. ಬಟ್ ವಿ ಆರ್ ಎಟ್ ಮ್ಯಾಕ್ಸ್ ಆಲ್ರೆಡಿ. ಲಾಸ್ಟ್ ಬ್ಲಾಗ್ ನೋಡಿದರೆ ಆಲ್ರೆಡಿ ಗೊತ್ತಿರುತ್ತೆ. ಓಂಡಲ್ಲಿ ಹೋಗ್ಬಿಟ್ಟು ನಾನು ಜೀನ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ನೋಡೋಣ, ಒಂದು ಟೀ ಶರ್ಟ್ಸ್ ನೋಡೋಣ ಅಷ್ಟೇ. ಕೇಳೋ ಥರ ಓವರ್ ಸೈಜ್ ಟೀ ಶರ್ಟ್ಸ್ ಆಗಿರ್ಬೋದು, ಸಮ್ ಅಪ್ರೋಪ್ರಿಯೇಟ್ ಟಾಪ್ಸ್ ಆಗಿರ್ಬೋದು, ಇಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಲ್ಲಿ ಎಷ್ಟೊಂದು ಇಷ್ಟ ಆಯ್ತು ಗೊತ್ತಾ, ಟೀ ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಆಗಿರ್ಬೋದು, ಸ್ಪೆಷಲಿ ಸ್ಪೋರ್ಟ್ಸ್ ವೇರ್ ಸಕ್ಕತ್ತಾಗಿದೆ, ಕಂಫರ್ಟಬಲ್ ಆಗಿ. ಒಂದೆರಡು ಅಂದರೆ ಲೋಯರ್ ಥರ ಎಲ್ಲ. ಬಟ್ ತೊಗೊಳ್ಳಿಲ್ಲ, ನಾನು ಬೇಡ ಅಂತ ಅಂದ್ಕೊಂಡೆ. ತುಂಬ ಕನ್ಫ್ಯೂಷನ್ ಆಯಿತು. ಆಮೇಲೆ ಯಾಕೋ ತೊಗೊಳ್ಳೇಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ತೊಗೊಳ್ಳಿಲ್ಲ. ಈಗ ಇಲ್ಲಿ ಎದುರುಗಡೆ ಮಾವು ಮೇಳ ನಡೀತಿದೆ. ಸೊ ಮಾವಿನ ಹಣ್ಣನ್ನು ಹೆಂಗೆ ಮಿಸ್ ಮಾಡೋಕ್ಕಾಗತ್ತೆ, ನನ್ನ ಫೇವ್ರೆಟ್ ಫ್ರೂಟ್. ಸೊ ಐ ಥಾಟ್ ಆಫ್ ಗೆಟಿಂಗ್ ಸಮ್ ಮಾವು ಈಗ. ಕೇಮ್ ಟು ಮೆಕ್ಡೊನಾಲ್ಡ್ಸ್. ನಾನು ಬಂದಿದ್ದು ಐಸ್ ಕ್ರೀಮ್ ತಿನ್ನೋದಕ್ಕೆ, ಪ್ರೀತಮ್ ಏನೋ ಒಂದು ಬರ್ಗರು ತಿಂತಾನಂತೆ. ಸೊ ವಿ ಆರ್ ಗೋಯಿಂಗ್ ಇನ್ ಸೈಡ್. ಇಲ್ಲ, ಮ್ಯಾಂಗೋ ಬಸ್ಟ್ ಬೇಡ. ಯಾವ್ದು ಅವತ್ತಲ್ಲ, ಇದಾ ಅಥವಾ ಇದಾ? ಇದಾ? ಇದೆ. ಓಕೆ, ಸಾಫ್ಟಿ. ಓಕೆ, ಇದಾದರೂ ಓಕೆ. ಓರಿಯೋ ಬೇಡ, ಇದೇ ಇರಲಿ. MS ಏನದು, ಮೆಕ್ಡೊನಾಲ್ಡ್ಸ್. ಏನು ಕಸ್ಟಮೈಸ್ ಅಂದ್ರೆ ಆಪ್ಷನು? ನೀನು ಯಾವ್ದು ಬರ್ಗರ್ ತಿಂತೀಯನೋ ಈಗ? ಮನೇಲಿ ಉಪ್ಸಾರು ಎಲ್ಲ ಇದೆಯಲ್ಲ. ಓಕೆ, ಅದೇ ವರ್ತ್ ಇರೋದು, ಅದೇ ತಗೋ. 199 ಸಾಕು. ವೆಜ್ಜೋ? ಇಲ್ಲಿ ವೆಜ್ಜೋ ಅಥವಾ ಚಿಕನ್ದಿದೆ ನೋಡು. ಇಲ್ಲ, ಚಿಕನ್ನು. ಹಾಂ, ಒಂದು ತಣ್ಣಗೆ ಫಸ್ಟ್ ಕುಡಿದ್ಬಿಡ್ಬೇಕು. ತಿನ್ನೋಣ ಫ್ರೆಂಚ್ ಫ್ರೈಸ್ ಅಂದರೆ. ನೀನು ಬಿಡಲ್ಲ ಬಿಡು. ಮನೇಲಿ ಎಲ್ಲ ಇತ್ತಲ್ವಾ, ಸೊಪ್ಪು ಕಾಳು ಉಪ್ಸಾರು ಎಲ್ಲ. ಮಧ್ಯಾಹ್ನನೂ ತಿಂದಿದ್ಯಾ. ಅದೇನಂತ ನೋಡಿದ್ರೆ ಏನೋ ಒಂದು ಬರ್ಗರ್ ತೊಗೊಳ್ತೀಯ ಅಂತ ನಾನು ಅಂದ್ಕೊಂಡ್ರೆ, ನಿನ್ನ ಬುದ್ಧಿ ನೀನು ಎಲ್ಲಿ ಬಿಡ್ತೀಯ. ಪ್ರೀತಮೇ ತೊಗೊಂಡು ತಿಂತಿದ್ರು. ಟೇಸ್ಟ್ ಫಸ್ಟ್ ಯಾರು ಮಾಡ್ತಾರೆ? ಇಟ್ಸ್ ಮೀ. ಚಿಕನ್ ಕ್ರಿಸ್ಪಿ ಆಗಿದೆ. ರೈಟ್, ನಂಗೆ ಈ ಥರ 5 ಸ್ಟಾರ್ ಚಿಕನ್ ಥರ ಈ ಥರ ಇರುತ್ತೆ, ನಂಗೆ ಇಷ್ಟ ಇಲ್ಲ. ಅಪರೂಪ ನಾನು ಈ ಥರ ಕ್ರೇವಿಂಗ್ಸ್ ಮಾಡ್ಕೊಂಡು ಇದನ್ನು ತಿನ್ನೋ. ಸ್ಪೆಷಲಿ ಇದನ್ನು ತಿನ್ನಲ್ಲ, KFC ಚಿಕನ್ ಪಾಪ್ಕಾರ್ನ್ ತಿಂತೀನಿ ಅಷ್ಟೇ. ನಂಗೆ
ಬರ್ಗರ್ ಈಸ್ ಫೈನ್. ಬರ್ಗರ್ ಬೇಕಾದ್ರೆ ಇನ್ನೊಂದು ಬೈಟ್ ತೊಗೊಳ್ತೀನಿ. ಫೈನಲಿ ಹಾಯ್ ಯು ಗೈಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಬೆಳಗ್ಗೆ ಎದ್ದೋಳೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ಬಿಕಾಸ್ ಮಾರ್ನಿಂಗ್ ಐ ಪ್ರಿಪೇರ್ಡ್ ರೊಟ್ಟಿ. ಇಟ್ ವಾಸ್ ನಾಟ್ ದ ಬೆಸ್ಟ್ ರೊಟ್ಟಿ. ನಮ್ಮಮ್ಮ ಮಾಡೋ ಅಕ್ಕಿ ರೊಟ್ಟಿನೇ ಪ್ರೊಸೀಜರು, ಬಟ್ ಇಟ್ ವಾಸ್ ನಾಟ್ ದ ಬೆಸ್ಟ್. ಅವ್ರು ಮಾಡ್ದಂಗೆ ಬಂದಿರಲಿಲ್ಲ ಬಿಕಾಸ್ ನಾನು ಪ್ರೆಸ್ಸಿಂಗ್ ಮಾಡ್ತಿದ್ದೆ. ಆಮೇಲೆ ಇನ್ನೂ ನನಗೆ ಕಲಿಸ್ಕೊಳ್ಳೋದು ಕನ್ಸಿಸ್ಟೆನ್ಸಿ ಗೊತ್ತಾಗಬೇಕು, ಅದಕ್ಕೆ. ಬಟ್ ಚೆನ್ನಾಗಿ ಬಂತು. 5 ರೊಟ್ಟಿ ಆಯಿತು. ನಾನು ಸ್ವಲ್ಪ ತೆಳ್ಳಗೆ ಚಿಕ್ಕದಾಗಿ ಬಂದಿತ್ತು, ಸೊ 5 ಪ್ರೀತಮ್ ತಿನ್ಕೊಂಡ. ಸೊ ಮಾರ್ನಿಂಗೇ ವ್ಲಾಗ್ ಮಾಡಬೇಕಿತ್ತು, ನಾನು ತೋರಿಸ್ಬೇಕಿತ್ತು ನಿಮಗೆ. ಬಟ್ ಎನಿ ಹೌ ರೊಟ್ಟಿ ಫಾರ್ ದ ಫಸ್ಟ್ ಟೈಮ್ ಮಾಡಿದ್ದೀನಿ. ಓಕೆ, ಸಕ್ಸಸ್ಫುಲ್. ಫಸ್ಟ್ ಟೈಮ್ ಅಂದರೆ ಎಷ್ಟೊಂದು ಸರಿ ಟ್ರೈ ಮಾಡಿದ್ದೀನಿ, ಆಗಿಲ್ಲ. ಬಟ್ ಫಸ್ಟ್ ಟೈಮ್ ಸ್ವಲ್ಪನಾದ್ರು ಸಕ್ಸಸ್ಫುಲ್ಲಾಗಿ ತಿನ್ನೋ ಥರ ಚೆನ್ನಾಗಾಗಿತ್ತು. ಸೊ ಐ ಆಮ್ ಹ್ಯಾಪಿ. ಉಪ್ಸಾರು ಖಾರ, ಯಾರಿಗೆ ನಮ್ಮ ಮಂಡ್ಯ ಉಪ್ಸಾರು ಖಾರ ಇಷ್ಟ ಹೇಳಿ. ನೆನ್ನೆ ಫ್ರೆಶ್ಶಾಗಿ ಮಾಡಿದೆ ಉಪ್ಸಾರು ಖಾರ, ಸಕ್ಕದಾಗಿದೆ. ಸೊ ಅದಕ್ಕೆ ತಿಂದ ಪ್ರೀತಮ್. ಅದಕ್ಕೆ ಬೇಕು ಅಂತಲೇ ರೊಟ್ಟಿ ಮಾಡಿಸ್ಕೊಂಡ. ಸೊ ಉಪ್ಸಾರು ಖಾರದಲ್ಲಿ ಅವ್ನು ತಿಂದ. ಆ್ಯಂಡ್ ಇವಾಗ ನನಗೆ ಉಪ್ಸಾರು ಇದೆ ಆಲ್ರೆಡಿ. ನೆನ್ನೆ ಮಾಡಿರೋದು ನಾವು ನೈಟ್ ಊಟನೇ ಮಾಡಲಿಲ್ಲ. ಸೊ ಮೆಗ್ಡಿಲೆಲ್ಲ ತಿಂದ್ವಲ್ಲ, ಸೊ ಉಪ್ಸಾರು ಪಲ್ಯ ಎಲ್ಲ ಇದೆ, ಅದೇ ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಮಧ್ಯಾಹ್ನ ಇವಾಗ 12 ಆಯಿತು. 12 ಮೇಲೆ ನನ್ನ ಕ್ಲೈಂಟ್ಸ್ ಬರ್ತಾರೆ ಫಾರ್ ದ ಡಿಸ್ಕಷನ್ ಬಿಕಾಸ್ ದೇ ಆರ್ ಬ್ರೈಡ್ಸ್. ಸೊ ದೇ ವಾಂಟ್ ಡಿಸ್ಕಸ್ ಸಮ್ ಥಿಂಗ್ಸ್. ಫೋನ್ ಕಾಲಲ್ಲೇ ಥ್ರೂ ಮಾಡಿದ್ದೀನಿ ಕೆಲವ್ರದ್ದು. ಸೊ ದೇವರ್ ಲೈಕ್ ವಿಲ್ ಕಮ್ ಅಂತ. ಐ ವಾಸ್ ಲೈಕ್ ಓಕೆ ಶ್ಯೂರ್ ಅಂತ. ಕೆಲವೊಂದು ಡಿಸ್ಕಸ್ ಮಾಡಿ ಟ್ರಯಲ್ ಬೇಕು ಅಂದರೆ ಟ್ರಯಲ್ ಕೊಟ್ಟು, ಸೊ ದೆನ್ ದೇ ಗೋನ ಲೀವ್. ಆ್ಯಂಡ್ ಟುಮಾರೋ ಫ್ರೀ ಇದ್ದೀನಿ. ನಂಗೆ ನಾಳೆನೇ ಆರ್ಡರ್ ಇದೆ ಅಂತ ಅನ್ನಿಸ್ತಿದೆ, ಬಟ್ ಇಲ್ಲ, ನಾಳೆ ಫ್ರೀ ಇದ್ದೀನಿ. ನಾಳೆ ನಿಸರ್ಗ ಮನೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ನಾಡಿದ್ದು ಎಂಗೇಜ್ಮೆಂಟ್ದು ಆರ್ಡರ್ ಇದೆ, ಬ್ರೈಡ್ದು, ಸಂಡೇ ಮಾರ್ನಿಂಗು. ಸೊ ಟುಮಾರೋ ಇಸ್ ಸ್ಯಾಟರ್ಡೆ ಆ್ಯಂಡ್ ಟುಡೇ ಇಸ್ ಫ್ರೈಡೆ. ಸೊ ಆಲ್ರೆಡಿ ಇಲ್ಲಿ ಪೂಜೆ ಎಲ್ಲ ಆಗೋಗಿದೆ. ನೋಡಿದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ. ಲೆಟ್ ಮಿ ಶೋ ಯು ಗೈಸ್. ಯಾ, ಪೂಜೆ ಎವ್ರಿಥಿಂಗ್ ಇಸ್ ಡನ್. ಈಗ ಸ್ವಲ್ಪ ಎಡಿಟಿಂಗ್ ಮಾಡೋಣ, ಚಿಲ್ ಮಾಡೋಣ. 2-3 ವಿಡಿಯೋ ಎಡಿಟ್ ಮಾಡಬೇಕು. ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ 12 o'clock. ಈಗ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಆಗಲ್ಲ. ನಿಯರ್ಲಿ 12 ಆಗ್ತಿದೆ ಈಗ. ಸೊ ನೋಡೋಣ, ಅಪ್ಲೋಡ್ ಮಾಡಿ ಆದರೆ ಈವ್ನಿಂಗ್ ಆರು ಐ ವಿಲ್ ಟೇಕ್ ಇಟ್ ಲೈವ್. ಹಾಯ್ ಯು ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ವಿ ಥಾಟ್ ವಿಲ್ ಡೂ ಅ ಮಿನಿ ಹಾಲ್. ನೆನ್ನೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನನ್ನ ಕ್ಲೈಂಟ್ ಬರ್ತಾರೆ ಫಾರ್ ಮೀಟಿಂಗ್ ಆ್ಯಂಡ್ ಫಾರ್ ಟ್ರಯಲ್ ಆ್ಯಂಡ್ ಆಲ್ ಅಂತ ಅಂದೆ. ಬಂದಿದ್ದರು. ಇಟ್ ವೆಂಟ್ ಟು ವೆಲ್. ಅದಾದಮೇಲೆ ಈವ್ನಿಂಗ್ ನಾನು ಪ್ರೀತಮ್ ಒಂದು ರೌಂಡ್ ಅಂತ ಆಚೆ ಹೋದ್ವಿ. ವಿ ಹ್ಯಾಡ್ ಬನ್ ಮಸ್ಕಾ, ವಿ ಹ್ಯಾಡ್ ಸ್ಟ್ರಾಬೆರಿ, ಚಾಕ್ಲೇಟ್ ಸ್ಟ್ರಾಬೆರಿ, ಮಾರ್ಷ್ಮೆಲ್ಲೋ. ಆ್ಯಂಡ್ ದೆನ್ ವಿ ವೆಂಟ್ ಟು ಉತ್ರಳ್ಳಿ ರೋಡ್. ಮ್ಯಾಕ್ಸಲ್ಲಿ ನಾನು ಮೊನ್ನೆ ಹೋಗಿ ನೋಡ್ಕೊಬಂದೆ, ತೊಗೊಳ್ಳೋದಾ ಬೇಡವಾ ಗೊತ್ತಿಲ್ಲ ಅಂತ ವಾಪಸ್ ಬಂದೆ. ಬಟ್ ಮತ್ತೆ ಹೋಗಿ ಐ ಗಾಟ್ ಸಮ್ ಥಿಂಗ್ಸ್. ನನಗೆ ಪ್ಯಾಂಟ್ ಬೇಕಿತ್ತು. ಈ ಪ್ಯಾಂಟ್ ನೋಡಿದೆ ಮ್ಯಾಕ್ಸಲ್ಲಿ. ಐ ಲವ್ಡ್ ಇಟ್. ಇದು ಮೆಟೀರಿಯಲ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಇಟ್ಸ್ ಸೋ ಸಾಫ್ಟ್. ಈ ಥರ ಪ್ಯಾಂಟ್ಸ್ ತುಂಬಾ ಇತ್ತು ಮ್ಯಾಕ್ಸಲ್ಲಿ, ತುಂಬ ಕಂಫಿಯಾಗಿ, ತುಂಬ ಚೆನ್ನಾಗಿತ್ತು ಹುಡುಗಿರಿಗೆ. ಸೊ ಐ ಗಾಟ್ ದಿಸ್ ಪ್ಯಾಂಟ್ ಫಾರ್ ಮೈ ಕ್ಯಾಶುಯಲ್ ವೇರ್. ಈವನ್ ಫಾರ್ ಯು ಕ್ಯಾನ್ ವೇರ್ ಫಾರ್ ಜಿಮ್, ಯೋಗ, ಆ ಥರ ಅದಕ್ಕೂ ನೀವು ಯೂಸ್ ಮಾಡ್ಬೋದು. ದಿಸ್ ಇಸ್ ಸಾಫ್ಟ್ ಟಚ್ ಸ್ಪೋರ್ಟ್ಸ್ ಅಂತಲೇ ಇದೆ, ಮ್ಯಾಕ್ಸ್ ಸ್ಪೋರ್ಟ್ ಅಂತ. ಆ್ಯಂಡ್ ಐ ಪೇಡ್ ಅರೌಂಡ್ 1199 rupees. ಇಷ್ಟ ಆಯಿತು ನನಗೆ ಬಿಕಾಸ್ ಇದೇ ಪ್ರೈಸ್ ವೆಸ್ಟ್ ಸೈಡಲ್ಲೂ ಇದೆ, ಬಟ್ ಇದು ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ ಅನ್ನೋ ಥರ ಅನಿಸ್ತು ನನಗೆ. ನನ್ನ ಹತ್ರ ವೆಸ್ಟ್ ಸೈಡಲ್ಲೂ ಈ ಥರ ಲೋಯರ್ ಪ್ಯಾಂಟ್ಸ್ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ಬೆಸ್ಟ್. ಆ್ಯಂಡ್ ಐ ಗಾಟ್ ಸಮ್ 2 to 3 ಟೀ-ಶರ್ಟ್ಸು. ಇದು ಸೈಜ್ ಬಂದ್ಬಿಟ್ಟು ಎಕ್ಸೆಲ್ ಇದೆ, ತುಂಬ ಲೂಸ್ ನನಗೆ. ಸೊ ಮನೇಲಿ ಹಾಕ್ಕೊಳ್ಳೋ ಥರ ಲೂಸ್ ಟೀ-ಶರ್ಟ್ಸ್ ಬೇಕು ಅಂತಲೇ ತೊಗೊಂಡಿದ್ದು ಫಾರ್ 299 rupees. ದಿಸ್ ಹೌ ಇಟ್ ಈಸ್, ಕ್ಯಾಶುಯಲ್ ವೇರು. ಆ್ಯಂಡ್ ಇನ್ನೊಂದು ಪ್ಯಾಟ್ರನ್ ಹೊಸದಾಗಿ ಇದು ಇಷ್ಟ ಆಯ್ತು ನನಗೆ. ಬಾಕ್ಸಿ ಫಿಟ್ಟು, ಕ್ರಾಪಾಗಿ ಕುತ್ಕೊಳ್ಳುತ್ತೆ, ಸ್ವಲ್ಪ ಲೂಸಾಗಿರುತ್ತೆ. ಬಾಕ್ಸಿ ಫಿಟ್ ಅಂತ ಇದಕ್ಕೆ ನೇಮು. ಸೈಜ್ ಎಸ್ಸಲ್ಲಿದೆ. ಎಸ್ಸೇ ನಂಗೆ ತುಂಬ ಲೂಸ್. ಇದು 399 rupees ಫಾರ್ ದಿಸ್ ಟೀ-ಶರ್ಟ್. ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಒನ್. ಹೌ ಕೂಲ್ ಆ್ಯಂಡ್ ಬ್ಯೂಟಿಫುಲ್ ಈಸ್ ದಿಸ್. ಐ ಲವ್ಡ್ ಇಟ್. ಇದು ಅಷ್ಟೇ ಸಾಫ್ಟಾಗಿ, ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಇದು ಕೂಡ 399. ಇದು ಕೂಡ ಬಾಕ್ಸಿ ಫಿಟ್ಟು ಇನ್ ದಿಸ್ ಸೈಜ್ ಎಸ್. ಆ್ಯಂಡ್ ಜುಡಿಯೋದಲ್ಲಿ ಐ ಗಾಟ್ ದಿಸ್ ಶಿಮ್ಮರ್ ಸ್ಪ್ರೇ, ಫೇಸ್ ಆ್ಯಂಡ್ ಬಾಡಿ ಶಿಮ್ಮರ್ ಸ್ಪ್ರೇ ಅಂತ ಇದೆ, ಮಿಸ್ಟ್ ಅಂತ, ರೋಸ್ ಗೋಲ್ಡಲ್ಲಿ. ಸುಮ್ಮನೆ ಸ್ಪ್ರೇ ಮಾಡಿದೆ ಕೈ ಮೇಲೆ, ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಸೊ ಕೈ ಮೇಲೆ ಅಥವಾ ಇಲ್ಲೆಲ್ಲ ಆ ಶಿಮ್ಮರ್ಸ್ ಬೇಕು ಅಂದರೆ ಸ್ಪ್ರೇ ಮಾಡೋಣ. ನನ್ನ ಕಿಟ್ಟಲ್ಲಿ ಒಂದು ಇದು ಇಟ್ಕೊಂಡಿರೋಣ ನಾವು ಫಾರ್ ದ ಎಮರ್ಜೆನ್ಸಿ ಅಂದ್ಬಿಟ್ಟು ತೊಗೊಂಡೆ, ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಮಚ್ ಐ ಶಾಪ್. ಈಗ ಅನಿಸ್ತಿದೆ ಐ ವಾಂಟ್ ವೇರ್ ದಿಸ್ ಟೀ-ಶರ್ಟ್ ಅಂತ. ಈಗ ಹಾಕ್ಕೊತೀನಿ ಇದನ್ನು ಚೇಂಜ್ ಮಾಡಿ. ಆ್ಯಂಡ್ ಪ್ಯಾಂಟು ಅಷ್ಟೇ ಅನ್ನಿಸ್ತಾ ಇದೆ. ನೋಡ್ತೀನಿ ಇದೆರಡು ಪ್ಯಾಂಟ್ಗೂ ಇದಕ್ಕೂ ಮ್ಯಾಚ್ ಆದರೆ ಇವೆರಡು ಈಗ ಪೇರ್ ಮಾಡ್ತೀನಿ. ಈಗ ನಾನು ಹೋಗ್ತಿದ್ದೀನಿ ಅಂದರೆ ಐಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್. ನಿಸರ್ಗನೂ ಜಾಯ್ನ್ ಆಗ್ತಾಳೆ. ಆಫ್ಟರ್ 1 or 2 hours ನಾನು ಖುಷಿ ಅನ್ಕೊತಾ ಇದ್ದೀವಿ ಮಾಲ್ ಹೋಗಬೇಕಂತ. ಖುಷಿ ಏನೋ ಹೇಳಿದ್ಲು, ಶಿ ವಾಂಟ್ ಟು ಡೂ ಸಮ್ ಶಾಪಿಂಗ್ ಅಂತ. ಬಟ್ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ನಿಸರ್ಗನೂ ಅವ್ರ ಮನೆಗೆ ಬನ್ನಿ ಅಂತ ಕರೆದಿದ್ದಾಳೆ. ಗೊತ್ತಿಲ್ಲ, ಸ್ವಲ್ಪ ಗ್ಯಾದರಿಂಗ್ ಥರ ಇದೆ, ಬನ್ನಿ ನೀವು, ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ ಎಲ್ಲಿ ಹೋಗ್ತೀನಿ ಏನು ಅಂತ. ಒಬ್ವಿಯಸ್ಲಿ ಎಲ್ಲಿ ಹೋಗ್ತೀನಿ ಅದು
ಒಂದು ವ್ಲಾಗ್ ಮಾಡ್ತೀನಿ. ಎಸ್, ಐ ಚೇಂಜ್ ಇನ್ ಟು ದಿಸ್ ಔಟ್ಫಿಟ್. ಈ ಪ್ಯಾಂಟ್ಗೂ ಈ ಟಿ ಶರ್ಟ್ಗೂ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ಕೊತಿದ್ದೆ. ಮ್ಯಾಚ್ ಆಗ್ತಿದೆ. ಈಸಿ ಬ್ರೀಸಿಯಾಗಿ ಕಂಫರ್ಟಬಲಾಗಿ ಸಖತ್ತಾಗಿದೆ. ಐ ಆಮ್ ಗೋನಾ ವೇರ್ ದಿಸ್ ನೌ. The next morning. Hi you guys, done with the work and I'm back in the home. Did you guys just saw the look? It was so good. ನಾನೇ ಅಡ್ಮೈರ್ ಮಾಡ್ತಿದ್ದೆ. ಆ್ಯಂಡ್ ಬ್ರೈಡ್ಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಶಿ ಕ್ಯಾರಿಡ್ ಇಟ್ ವೆಲ್. ಹೇರ್ ಆಗಿರ್ಬೋದು, ದ ಸಾರಿ, ದ ಲುಕ್. ಆ್ಯಂಡ್ ಈ ಎಂಗೇಜ್ಮೆಂಟ್ ಲುಕ್ಸ್ ಎಲ್ಲ ಹೆಂಗೆ ಅಂದರೆ ವರ್ಸಟೈಲ್ ಆಗಿರಬೇಕು. ಬಿಕಾಸ್ 2 ಸಾರಿ ಚೇಂಜ್ ಇರುತ್ತಲ್ವಾ. ಸೊ ಅವ್ರಿಗೆ 2 ಸಾರಿಗೂ ಮ್ಯಾಚ್ ಆಗೋ ಥರ ಇರಬೇಕು. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ಸ್ 2ನೇ ಸಾರಿ ಮೇಯ್ನ್ ಸಾರಿ ಇರುತ್ತೆ ಅವ್ರಿಗೆ, ರಿಂಗ್ ಎಕ್ಸ್ಚೇಂಜ್ ಅದೆಲ್ಲ. ಸೊ ಆ ಸಾರಿಗೆ ಕಾಂಪ್ಲಿಮೆಂಟ್ ಮಾಡೋ ಥರ ಮೇಕಪ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕಾಂಪ್ಲಿಮೆಂಟ್ ಮಾಡೋ ಥರ ಮಾಡ್ತೀನಿ. ಬಟ್ 2ಕ್ಕೂ ಮ್ಯಾಚ್ ಆಗೋ ಥರ ದಿಸ್ ಮೇಕಪ್ ಲುಕ್ ವಾಸ್ ಸೋ ಸ್ಟನ್ನಿಂಗ್, ಸೋ ಗುಡ್. ಐ ಥೋ ಲವ್ಡ್ ಇಟ್. ಡೀಟೇಲಾಗಿ ಮೇಕಪ್ ಲುಕ್ ಹೆಂಗೆ ಬಂತು ಏನು ನೋಡಬೇಕಂದ್ರೆ ಯು ಶುಡ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಇದೇ ಮೇಕಪ್ ಲುಕ್ಸ್ ಮಾತ್ರನೇ ನಾನು ತುಂಬ ಪೋಸ್ಟ್ ಮಾಡೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ, ಹ್ಯಾಂಡಲ್ ಇರುತ್ತೆ, ಯು ಕ್ಯಾನ್ ಫಾಲೋ. ಆ್ಯಂಡ್ ಇವಾಗ ಆಲ್ರೆಡಿ ಸೂಪರ್ ಡೂಪರ್ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಚಿಂಟು ಫುಡ್ ಕಾರ್ಟ್ಗೆ ಹೋಗ್ತಾ ಇದ್ದೀನಿ. JP ನಗರ 3rd ಫೇಸು. ನಿಸರ್ಗನೂ ಈಗ ಅಲ್ಲಿ ಬರ್ತಿದ್ದಾಳೆ. ಸೊ ನಾನು ಹೋಗ್ತಿದ್ದೀನಿ. 1:30 ಅಷ್ಟರಲ್ಲೆಲ್ಲ ಹೋಗೋಣ ಅಂದ್ಕೊಂಡೆ. ಇಲ್ಲೇ 1:30 ಆಯಿತು. ಸೊ ಅಲ್ಲಿ 1:30ಗೆಲ್ಲ 1 o'clockಗೆಲ್ಲ ಒಂದೊಂದ್ಸರಿ ಫುಡ್ ಖಾಲಿ ಆಗಿಬಿಡುತ್ತಂತೆ, ಅಂದರೆ 1 hourಗೆಲ್ಲ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ನಿಸರ್ಗ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡೋಣ ಫುಡ್ ನನಗೆ ಸಿಗುತ್ತಾ ಇಲ್ವಾ ಅಂತ, ಬಿಕಾಸ್ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಆ್ಯಂಡ್ ಅದಾದಮೇಲೆ ನಾನು ಖುಷಿ ಆಚೆ ಹೋಗ್ತೀವಿ, ಮಾಲ್ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದೀವಿ. ಖುಷಿ ವಿಲ್ ಕಮ್ ಆ್ಯಂಡ್ ಪಿಕ್ ಮೀ ಅಪ್ ದೇ. ಸೊ ದಟ್ಸ್ ದ ಪ್ಲ್ಯಾನ್ ಫಾರ್ ನೌ. ಕಮ್ ಲೆಟ್ಸ್ ಗೋ. ಎಷ್ಟೊಂದು ದಿನ ಆಯಿತು, ನಾನು ಓಪನಿಂಗ್ ಆದಮೇಲೆ ಒಂದ್ಸರಿ ಹೋಗಿದ್ದೆ ಅನ್ಸುತ್ತೆ. ಐ ಡೋಂಟ್ ರಿಮೆಂಬರ್. ಸೊ ಅದಾದಮೇಲೆ ಹೋಗೇ ಇಲ್ಲ. ಸೊ ಬನ್ನಿ ಹೋಗೋಣ. ಹೇಳು ನೀನು ಪಡಗ್ ನೀನು. ಅವ್ರೇ ಹಾಕೊಂಡು ತಿಂದವ್ರು ಎಲ್ಲರೂ ಕಬಾಬು ಅವ್ರೆ ಹಾಕೊಂಡವ್ರೆ, ಅವ್ರೆ ಹಾಕೊಂಡವ್ರೆ, ಎಲ್ಲ ಹಣ ಕೊಡೋಣ ನಾನು ಹೆಚ್ಕೊಂತೀನಿ ಅಂದ್ಬಿಟ್ಟು ಸೌತೆಕಾಯಿನೂ ಅವರೇ ಹೆಚ್ಕೊಂಡವ್ರೆ. ಲಾಸ್ಟ್ ಟೈಮ್ ಹಂಗಾಗೋಗಿತ್ತು, ಯಾರು ಅಷ್ಟು ರಶ್ ಆಗಿತ್ತು ಅಂತ. ಅವಾಗ ಅಟ್ಲೀಸ್ಟ್ ಇವ್ನು ಮ್ಯಾನೇಜ್ ಮಾಡ್ಬೇಕು ತಾನೆ, ನೀನಾರು ಎಲ್ಲ ಬರ್ಬೇಕು ತಾನೆ. ನನಗೆ ಹೆಂಗ್ ಗೊತ್ತು ಭಾನುವಾರ ಭಾನುವಾರ ಅಷ್ಟು ರಶ್ ಆಗುತ್ತೆ ಅಂತ. ಈ ಭಾನುವಾರ ರಶ್ ಇದೆ ಬಿಡು, ನಾವು ಬರೋಷ್ಟರಲ್ಲೇ ಖಾಲಿ ಆಗಿದೆ. ನೈಸ್. ನಮ್ಮ ಚಿಂಟು ಇಷ್ಟೊಂದು ಬೆಳಿತಾನೆ ಅನ್ಕೊಂಡಿರ್ಲಿಲ್ಲ, ಬೆಳೆದವನೆ. ಹೈಟ್ ಬೆಳಿಲಿಲ್ಲ, ಇದ್ರಲ್ಲಾರು ಬೆಳಿಲಿ ಬಿಡು. ಹೇಳೋ, ನಾನೇನು ನಿನಗೆ ಕ್ರೆಡಿಟ್ ಕೊಡಲ್ಲ, ಸಾರಿ. ಕಂಗ್ರ್ಯಾಚುಲೇಷನ್ಸ್ ಕಣೋ ಚಿಂಟು. ಕರೆದ್ಬಿಟ್ಟು 1 ಗಂಟೆಗೆಲ್ಲ ಖಾಲಿ ಮಾಡೋರೆ ಗಂಡ ಹೆಂಡತಿ. ಏಯ್ ಖುಷಿ, ಸುಮ್ಮನೆ ಅಂದಿದ್ದು ಒಳ್ಳೇದು. ಇನ್ನೂ ಅರ್ಧ ಗಂಟೆಗೆ ಖಾಲಿ ಆಗಲಿ. ಇಲ್ಲ, ತುಂಬ ಚೆನ್ನಾಗಿತ್ತು. ನಮಗೆ ಸಿಕ್ಕಿದ್ದು ಚಿಕನ್ ಫ್ರೈಡ್ ರೈಸು, ಏನೋ ಮಾಡಿದ್ದು ಗುಂಟೂರು ಕಬಾಬು, ಸಕ್ಕದಾಗಿತ್ತು. ಗೊತ್ತು ಪಾಪ, ಅವರು ಬಂದು ಮಾತಾಡ್ಸಿದ್ರು. ಚಿಂಟು ಬ್ಯಾಕ್ ಬೋನ್ ಅವರೆಲ್ಲ. ಹಂಗಾದ್ರೆ ಹೆಂಗೆ ಆಂಟಿ ಎಲ್ಲ ಮಾಡ್ತಾನಾ?
ಈಗೇನೋ ಮಾಡೋದು ಬಿಟ್ಬಿಟ್ಟಿದ್ದಾನ, ಮಾಡ್ತಾನ ಇವನು. ಪರವಾಗಿಲ್ಲ. ಇದು ಹೈಟ್ ಅಂತೂ ಬೆಳಿಲಿ, ಇದ್ರಲ್ಲಾರು ಬೆಳಿತವ್ನು ಬೆಳಿಲಿ ಅಂತ ಖುಷಿ ಆಗುತ್ತೆ ಬಿಡು. 1 ಅವರ್ಗೆ ಖಾಲಿ ಎಲ್ಲ ಖಾಲಿ ಅಂದರೆ ನಿಜ ಗ್ರೇಟ್. ಈಸಿ ಅಲ್ಲ ಮಾಡೋದು. ಎಷ್ಟು 12 ಗಂಟೆ ಮನೆ ಇಲ್ಲಿ ಅವ್ನು ಮಾಡಿರತ್ತಾನೆ. ಬಂದಿದ್ದೀನಲ್ಲ ನಾನು ಓಪನಿಂಗ್ ದಿನ ಎಲ್ಲ ಅಲ್ಲಲ್ಲ, ಇವಾಗ ಬೇರೆದ್ ಮಾಡಿದೀವಿ ಅಲ್ಲಿ. ನನಗೇನು ಹೇಳ್ದ ನೀನು? ಇಲ್ಲ ಈ ಆಂಟಿನೂ ಇರಿಸ್ಬೇಕಲ್ವಾ, ನಾವು ಉಳಿಸ್ಬೇಕಲ್ವಾ, ಅದಕ್ಕೆ. ಓಕೆ, ಒಂದಿನ ಬರ್ತೀನಿ ಫ್ರೀ ಮಾಡ್ಕೊಂಡು. ಇವಳು ಇರಲ್ವಲ್ಲ, ನಾನೇನು ಡೈಲಿ ಫ್ರೀ. ಭಾನುವಾರದ ಬರ್ತೀನಲ್ಲ, ಭಾನುವಾರ ಬೆಳಗ್ಗೆ, ನೆಕ್ಸ್ಟ್ ವೀಕ್ ಭಾನುವಾರ ಬೆಳಗ್ಗೆನೆ ಬರೋಣ. ಬೆಳಗ್ಗೆ ಆರ್ಡರ್ ಇದೆ ನನಗೆ, ಮೇ ಬಿ 12 ಗಂಟೆ ಬರೋಣ. ಇರೋ ಥರ ಬರೋಣ. 12 ಗಂಟೆ ಅಷ್ಟು, ಅಟ್ಲೀಸ್ಟ್ 12 ಗಂಟೆ. ಒಂದು 10 ದಿನ ಬಿಸಿ ಅಕ್ಕ ನಾನು. ಅದೇ ನಂಗೆ ಆರ್ಡರ್ಸ್ ಇದೆ, ಫುಲ್ ಮೇಕಪ್ ಆರ್ಡರ್ಸ್. ಅದಾದ್ಮೇಲೆ ಫ್ರೀನೇ. ಮನೇನು ಚೇಂಜ್ ಮಾಡ್ದಂತಲ್ಲೋ. ಅದನ್ನೇ ಅಂದೆ, ಆಂಟಿ ರೈಟ್ ಹ್ಯಾಂಡು, ಅವ್ರ ಲೆಫ್ಟ್ ಹ್ಯಾಂಡು. ಚಿಂಟು ನಮ್ಮ ಚಿಂಟು ವರ್ಕರ್ಸ್ನೆಲ್ಲ ಇಟ್ಕೊಂಡವನೆ ಅಂದರೆ ಖುಷಿ ಆಗುತ್ತೆ. ಹೈಟ್ ಬೆಳಿಲಿಲ್ಲ, ಇದ್ರಲ್ಲಾರು ಬೆಳೆದೆ ಅಂತ ಅದನ್ನೇ ಹೇಳಿದ್ದೀನಿ. ಅಷ್ಟೊಂದು ಓವರ್ಸ್ಕೋಬೇಡ. ಅಂದ್ರೆ ಪಾಪ ಇವನಿಗೆ ಸಿಕ್ಕಿರೋದು ಒಳ್ಳೇದು. ಈತ ಅಂದ್ರೆ ಇಷ್ಟು ಒಳ್ಳೆಯವರಾಗಿ ನೆಟ್ವರ್ಕ್ ಎಲ್ಲಿ ಸಿಗಲ್ಲ ಪಾಪ. ಅವನು ಚೈನೀಸ್ ಅವನು ಸಿಕ್ಬಿಟ್ಟ ಕೊನೆಗೆ. ಒಳ್ಳೇದಾಯ್ತು ಫುಲ್ ಎಲ್ಲ ಮಾಡಿ. ಹಿಂಗ್ ಅಂತೀವಿ ಹೋಟೆಲ್ಗಿಂತ ಇದೆ ಚಂದ. ಆಮೇಲೆ ನಾನು ಇವಾಗ ತಿನ್ನಲ್ಲ, ಹೋಟೆಲ್ ಟೇಸ್ಟೇ ಇದೆ ಎಲ್ಲ. ನೆಕ್ಸ್ಟ್ ಬೇರೆ ಪ್ಲಾನ್ ಮಾಡ್ತಿದೀವಿ, ನೋಡೋಣ ಅದು ಏನಾಗುತ್ತೆ ಅಂತ. ಹೋಟೆಲ್ ಟೇಸ್ಟೇ ಇದೆ. ನಿಮ್ಮ ಅಡ್ರೆಸ್ಸು ಎಲ್ಲಿ? ಬನ್ನಿ, ಎಲ್ಲರೂ ವಿಸಿಟ್ ಮಾಡಿ, ಪ್ಲೀಸ್ ವಿಸಿಟ್ ಮಾಡಿ. ನಿಮಗೂ ಟೇಸ್ಟ್ ಇಷ್ಟ ಆಗುತ್ತೆ. ಬೇಗ ಬನ್ನಿ, ನಮ್ಮ ತರ ಬಂದ್ರೆ ಸಿಗೋದಿಲ್ಲ. ಆಕ್ಚುಲಿ 1:30 ಅಷ್ಟರಲ್ಲೆಲ್ಲ ಖಾಲಿ ಆಗ್ಬಿಡುತ್ತೆ, ಅದು ಸಂಡೇ ಎಸ್ಪೆಷಲಿ. ಬೇಗ ಎಲ್ಲ ದಿನಗಳು ಇರುತ್ತೆ, ಸ್ಯಾಟರ್ಡೆ ಒಂದಿನ ಇರಲ್ಲ. ಇದು ಬಂದ್ಬಿಟ್ಟು ಯಾವ್ದೇ ಇದು ಯಾವ್ದು ನೀನು ನಂಗೆ ಲೊಕೇಶನ್ ಕಳ್ಸಿದಲ್ಲ, ಕಂಪ್ನಿ ಯಾವ್ದು? ಕ್ಯಾಟಮರನ್ ಅಲ್ಲಿದೆ, ಅಲ್ಲಿ ಮಿನಿ ಪಾರ್ಕ್, ಮಿನಿ ಫಾರೆಸ್ಟ್, JP ನಗರ, ಥರ್ಡ್ ಫೇಸು ಇದು. ಈ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನಮ್ಮ ಚಿಂಟುದು ಅದು ಅಂತ. ವಿ ಆರ್ ಎಟ್ ಫೋರಮ್ ಸೌತ್. ಇವಾಗ ಹ್ಯಾವ್ ಸಮ್ ಶಾಪಿಂಗ್ ಟು ಡೂ ಆ್ಯಂಡ್ ಇವನ್ ಖುಷಿ ವಾಂಟ್ ಟು ಶಾಪ್ ಸಮಥಿಂಗ್. ಅದಕ್ಕೆ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಝಾರಾನ, ಬಿಕಾಸ್ ಝಾರಾ ಪರ್ಫ್ಯೂಮ್ ತೊಗೊಳ್ಳೋಣ ಅಂತ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಮೀ ಟು ಟೇಕ್ ಸಮ್ ರೆಸ್ಟ್. ಇವಾಗ ಆ್ಯಕ್ಚುಲಿ ನಾನು ಕೋರಮಂಗಲ ಹೋಗೋಣ ಅಂದ್ಕೊಂಡಿದ್ದೆ, ಫೋರಮ್ ಮಾಲ್, ಬಿಕಾಸ್ ಅಲ್ಲಿ ಸಫೋರಾ ಇದೆ. ಸಫೋರಾದಲ್ಲಿ ನಾನು ನನ್ನ ಫ್ಯಾಂಟಿ ಗ್ಲಾಸ್ ಬಾಂಬ್ ಸ್ಟಿಕ್ ರೀಸೆಂಟಾಗಿ ತೊಗೊಂಡಿದ್ದು, ತುಂಬ ಹಳೇದೇನಲ್ಲ. ಸೊ ನಾನು ಅದನ್ನು ವ್ಲಾಗ್ ಮತ್ತು ಹಾಲಲ್ಲೆಲ್ಲ ಹೇಳಿದ್ದೀನಿ. ಆ್ಯಂಡ್ ನಾನು ತುಂಬಾ ಡೈಲಿ ಯೂಸ್ ಥರ ಡೇ ಟು ಡೇ ಲೈಫಲ್ಲಿ ತುಂಬ ಡೈಲಿ ಮೈ ಗೋ ಟು ಪ್ರಾಡಕ್ಟ್ ಅಂತ ಹೇಳ್ಬೋದು, ಡೈಲಿ ಯೂಸ್ ಮಾಡ್ತಿದ್ದೀನಿ. ಫ್ಯಾಂಟಿ ಗ್ಲಾಸ್ ಬಾಂಬ್ ಸ್ಟಿಕ್ ವಿಚ್ ಇಸ್ ಇನ್ ದ ಶೇಡ್ ಸ್ಪೈಸ್ ಕೋಲ್ಡ್. ಸೊ ಎಷ್ಟು ಖಾಲಿಯಾಗಿದೆ ಅಂತ ತೋರಿಸ್ತೀನಿ. ಇಷ್ಟೇ ಇರೋದು ಇಲ್ಲಿ, ಇನ್ನೂ ಮಾಡೋಕ್ಕಾಗ್ತಿಲ್ಲ ಪ್ರಾಡಕ್ಟ್ ತೆಗಿಯೋಕ್ಕೆ. ಇಷ್ಟೇ, ದಿಸ್ ಮಚ್ ಇಟ್ ಸೆಲ್ಫ್ ಈಸ್ ರಿಮೈನಿಂಗ್. ಓ ಮೈ ಗಾಡ್, ಎಷ್ಟು ಯೂಸ್ ಮಾಡಿದ್ದೀನಿ. ನನಗೊಂಥರ ಗೋ ಟು ಪ್ರಾಡಕ್ಟ್ ಇದು. ಸೊ ನಂದು ಯಾವುದೇ ಬ್ಯಾಗು ನಾನು ಎಲ್ಲೇ ಹೋದರೂ ಒಂದು ಪಾಕೆಟಲ್ಲಾರು ಇದಿರುತ್ತೆ. ಸೊ ಅಷ್ಟಿಷ್ಟ ಆಗಿದೆ. ಸೊ ಈ ಶೇಡು ಕೂಡ ತುಂಬಾ ನನಗೆ ತುಂಬ ಶೇಡ್ ಮ್ಯಾಚ್ ಆಯಿತು. ವಿತ್ ಲೈನರ್, ವಿತೌಟ್ ಲೈನರ್ ಎಲ್ಲ ಚೆನ್ನಾಗಿ ಕಾಣ್ತಿತ್ತು ನನಗೆ ಈ ಶೇಡ್ ಸ್ಪೈಸ್ ಕೋಲ್ಡ್. ಸೊ 08 08. ಸೊ ಇದರಲ್ಲಿ ನಾನು ಇನ್ನೂ 1-2 ಶೇಡ್ ಚೆಕ್ ಮಾಡೋಣ ಅಂತ ಆನ್ಲೈನಲ್ಲಿ ನೋಡೋದಕ್ಕಿಂತ ಆಫ್ಲೈನ್ ಸ್ಟೋರ್ ಸಫೋರಾದಲ್ಲಿ ರೀಸೆಂಟಾಗಿ ಇಂಡಿಯಾ ಸಫೋರಾದಲ್ಲಿ ಲಾಂಚ್ ಮಾಡಿದ್ದಾರೆ ಫೆಂಟಿ ಬ್ಯೂಟಿ. ಆ್ಯಂಡ್ ಸಫೋರಾ ಇರೋದು ಕೆಲವೊಂದು ಸ್ಟೋರ್ಗಳಲ್ಲಿ ಮಾತ್ರ. ಲೈಕ್ ನಮ್ಗೆ ಹತ್ತಿರ ಅಂದರೆ ದೂರನೇ, ಬಟ್ ಹತ್ತಿರ ಅಂತ ಅಂದರೆ ಕೋರಮಂಗಲ ಫೋರಮ್ ಮಾಲ್ ಅಲ್ಲಿದೆ ಸಫೋರಾ. ಅದು ಬಿಟ್ಟರೆ ಓರಿಯನ್ನಲ್ಲಿದೆ, ಮಾಲ್ ಆಫ್ ಏಷ್ಯಾದಲ್ಲಿದೆ ಐ ಥಿಂಕ್. ಸೊ ಫೀನಿಕ್ಸ್ ಅಲ್ಲಿದೆ, ವೈಟ್ಫೀಲ್ಡ್, ಆ ಥರ ಎಲ್ಲ ಮಾಲ್ಗಳಲ್ಲೂ ಇಲ್ಲ. ಸೊ ಅದಕ್ಕೇ ಕೋರಮಂಗ್ಲಕ್ಕೆ ಹೋಗಿ 1-2 ಶೇಡ್ ಚೆಕ್ ಮಾಡೋಣ, ಏನಾದ್ರು ಆಫರ್ ಇದೆಯಾ ನೋಡೋಣ. ಇಲ್ಲಾಂದರೆ ಅಟ್ಲೀಸ್ಟ್ ಶೇಡ್ ಚೆಕ್ ಮಾಡಿಬಿಟ್ಟು ತೀರಾದಲ್ಲಿ ನಾನು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲ ತೀರಾದಲ್ಲೂ ಏನೂ ಆಫರ್ ರನ್ ಆಗ್ತಿಲ್ಲ ಅಂದರೆ ಓಕೆ, ಅಲ್ಲೇ ಆ್ಯಕ್ಚುಯಲ್ MRP ಪ್ರೈಸ್ಗೆ ಪರ್ಚೇಸ್ ಮಾಡೋಣ ಅಂತ. ಬಟ್ ನಾನು ಈ ಫೋರಮ್ ಸೌತಿಗೆ ಬಂದಿದ್ದ ಕಾರಣ ಇಲ್ಲಿ ಸಫೋರಾ ಇಲ್ಲ. ಸೊ ಹಾಗಾಗಿ ನನಗೆ ಇದೊಂದು ವರ್ಕ್ ಪೆಂಡಿಂಗ್ ಆಯ್ತು ಇವತ್ತು, ಆ ಪ್ಲ್ಯಾನ್ ಇತ್ತು. ಬಟ್ ಐ ಗಾಟ್ ಝಾರಾ ಪರ್ಫ್ಯೂಮ್. ನನಗಿತ್ತು ನಾನು ಝಾರಾ ಪರ್ಫ್ಯೂಮ್ ಅಥವಾ ಲಿಟ್ರಲಿ ಒಂದು ಪರ್ಫ್ಯೂಮ್ ಯಾವ್ದಾರು ಒಂದು ತೊಗೋಬೇಕಂತ. ಐ ಗಾಟ್ ದ ಬಿಗ್ ಬಾಟಲ್ ಇಟ್ ಸೆಲ್ಫ್. ನನಗೆ ಮಿನಿ ಬರುತ್ತೆ, ಬಿಗ್ ಒನ್ ಬರುತ್ತೆ, ಸ್ಮಾಲ್ ಒನ್ ಬರುತ್ತೆ. ಸೊ ಸ್ಮಾಲ್ ಒನ್ ಒಂದು 2 ತೊಗೊಳ್ಳೋಣ, 2 ಫ್ರೇಗ್ರೆನ್ಸ್ ಅಂದ್ಕೊಂಡಿದ್ದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ವೆನಿಲಾ ಇಷ್ಟ ಆಯಿತು, ಅದರಲ್ಲಿ ಮಿನಿ ಇತ್ತು, ಇದರಲ್ಲಿ ಮಿನಿ ಇರಲಿಲ್ಲ. ಸೊ ಆ ವೆನಿಲಾನ ಡ್ರಾಪ್ ಮಾಡಿ ಐ ಗಾಟ್ ದಿಸ್ ಒನ್ ವಿಚ್ ಈಸ್ ರೆಡ್ ಝಾರಾ ಟೆಂಪ್ಟೇಷನ್ ಸ್ಯಾಂಡಲ್ವುಡ್.
ಫ್ರೇಗ್ರೆನ್ಸು. ನೋಟ್ಸ್ ಎಷ್ಟೊಂದಿದೆ. ಐ ಆಮ್ ವೆರಿ ಬ್ಯಾಡ್ ಎಟ್ ಎಕ್ಸ್ಪ್ಲೈನಿಂಗ್ ನೋಟ್ಸ್ ಆ್ಯಂಡ್ ಪರ್ಫ್ಯೂಮ್ ಹೆಂಗೆ ಸ್ಮೆಲ್ ಫ್ರೇಗ್ರೆನ್ಸ್ ಬರುತ್ತೆ ಅನ್ನೋದು. ಬಟ್ ದಿಸ್ ಈಸ್ ಹೌ ದ ಗ್ಲಾಸ್ ಬಾಟಲ್ ವಿಚ್ ಈಸ್ ರೆಡ್ ಇನ್ ಕಲರ್. ಆ್ಯಂಡ್ ನಂಗೆ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಯಿತು. ಲೆಟ್ ಮೀ ಸ್ಪ್ರೇ ನೌ. ಸ್ವಲ್ಪ ರಿಫ್ರೆಶಿಂಗು. ತುಂಬ ಸ್ಯಾಂಡಲ್ವುಡ್, ತುಂಬ ಸಾಫ್ಟ್ ಟೋನ್ ಥರ ಇಲ್ಲ, ನಂಗೆ ತುಂಬ ಸಾಫ್ಟ್ ಟೋನ್ ಬೇಕು. ದಟ್ಸ್ ದ ಥಿಂಗ್. ನಾನು ಯಾವಾಗಲೂ ವೆನಿಲಾಗೆ ಹೋಗೋದು ಇಲ್ಲ ಮಿಸ್ಟ್ಗಳನ್ನ ನಾನು ಯೂಸ್ ಮಾಡೋದು. ನಾನು ಯೂಶ್ವಲಿ ಯೂಸ್ ಮಾಡೋದು ಮಿಸ್ಟು. ಇದು ಪರ್ಫ್ಯೂಮ್ಗೆ ಹೋಗಲ್ಲ ನಾನು. EDP ಆಗಿರ್ಬೋದು, EDT ವಾಟ್ ಎವರ್ ಹೇಳ್ತಾರಲ್ಲ ಅದಾಗಿರ್ಬೋದು. ನಂಗೆ ಅದು ಒಂದು ಸ್ವಲ್ಪ ಹೆವಿ ಅನಿಸುತ್ತೆ. ಐ ಲವ್ ಮಿಸ್ಟ್. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದಾಗಿರ್ಬೋದು, ವಿಕ್ಟೋರಿಯಾ ಸೀಕ್ರೆಟ್ ನಾನು ಯೂಸ್ ಮಾಡ್ತೀನಲ್ಲ ಅದಾದರೂ ಆಗಿರ್ಬೋದು. ಲಾಂಗ್ ಲಾಸ್ಟಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ. ನನಗೆ ಸರ್ದರ್ದ್ ಕೊಡಬಾರ್ದು ಅಥವಾ ಒಂಥರ ನನಗೆ ಅದು ಸ್ಮೆಲ್ ನನಗೆ ಪದೇ ಪದೇ ಒಂಥರ ಇರಿಟೇಷನ್ ಥರ ಆಗಬಾರ್ದು, ಅದಕ್ಕೆ. ಸೊ ಅದು ಹಾಗಾಗಿ ಇದು ಟ್ರೈ ಮಾಡಿದಾಗ ತುಂಬ ಇಷ್ಟ ಆಯಿತು, ತೊಗೊಂಡೆ. ಇವಾಗ ಒಂಥರ ರಿಫ್ರೆಶಿಂಗ್ ಹೊಸ ಥರ ಅನಿಸ್ತಿದೆ. ಬಿಕಾಸ್ ಯಾವಾಗಲೂ ವೆನಿಲಾನೇ ಹಾಕ್ತೀನಿ. ಸ್ವಲ್ಪ ಫ್ರೇಗ್ರೆನ್ಸ್ ಒಂಚೂರು ಚೇಂಜ್ ಮಾಡಿ ನೋಡೋಣ ಅಂತ ಹೋಗ್ತಾ ಇದೆ ಹೆಂಗೆ ನನಗೆ ಇಷ್ಟ ಆಗುತ್ತಾ ಏನು ಅಂತ. ಬಟ್ ನಂಗೆ ಝಾರಾ ಪರ್ಫ್ಯೂಮ್ಸ್ ಇದು ನಾನು 2ನೇ ಸರಿ ಪರ್ಚೇಸ್ ಮಾಡ್ತಿರೋದು. ಇಟ್ಸ್ ನೈಸ್. ಐ ಲವ್ ದ ಕಲೆಕ್ಷನ್ಸ್, ಐ ಲವ್ ದ ಫ್ರೇಗ್ರೆನ್ಸ್, ಆಲ್ ದ್ಯಾಟ್. ಸೊ ನೀವು ಲಕ್ಸುರಿ ಪರ್ಫ್ಯೂಮ್ ತೊಗೊಳೋದಕ್ಕಾಗೋದಿಲ್ಲ ಅಥವಾ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಯು ಕ್ಯಾನ್ ಟ್ರೈ ಝಾರಾ. ಇದು ಕೂಡ ನಿಮಗೆ 2550. ಸೊ ನಿಮಗೆ 2000, 1100, 1300ಗೆಲ್ಲ ಮಿನೀಸ್ ಆ ಥರ ಎಲ್ಲ ಸಿಗುತ್ತೆ. ಸೊ ಯು ಕ್ಯಾನ್ ಟ್ರೈ. ಐ ವಾಂಟ್ ಟು ಕ್ಲೀನ್ ಮೈ ಬ್ರಷಸ್, ಮೇಕಪ್ ಕಿಟ್ ಎಲ್ಲ ಸೆಟ್ ಮಾಡಬೇಕು, ಆಲ್ ದಟ್. ಬಿಕಾಸ್ ಅಗೇನ್ 1 ಡೇ ಗ್ಯಾಪ್ ಅಷ್ಟೇ ನಾಡಿದ್ದು. ಅಗೇನ್ ವಿ ಹ್ಯಾವ್ ಆರ್ಡರ್, ವಿ ಹ್ಯಾವ್ ಗೃಹ ಪ್ರವೇಶ, ದವ್ರನ್ನ ರೆಡಿ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಒಬ್ಬರು ನಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ, ಅವ್ರನ್ನೂ ಗೃಹ ಪ್ರವೇಶಕ್ಕೆ ರೆಡಿ ಮಾಡಬೇಕು. ಆ್ಯಂಡ್ ಅದಾದಮೇಲೆ 15 ಡೇಸ್ ಕಂಟಿನ್ಯೂಸ್ ಬ್ಯುಸಿ ಇದ್ದೀನಿ, ಡೈಲಿ ಬ್ಯುಸಿ ಇದ್ದೀನಿ. ನನಗೆ ಗೊತ್ತಿಲ್ಲ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ. 1 to 11 ಡೈಲಿ, 1 2 3 4 ಆ ಥರ ಡೈಲಿ ಕಂಟಿನ್ಯೂಸ್ ಆರ್ಡರ್ಸ್ ಇದೆ. ಟಿಲ್ 15th, ಟಿಲ್ 11th, ಪ್ರಾಬಬ್ಲಿ 12th 14thಗೆಲ್ಲ ಎನ್ಕ್ವೈರಿ ಆಗಿದೆ. ಮೇ ಬಿ ಆವಾಗಲೂ ಬ್ಯುಸಿ ಆಗ್ತೀನಿ. ಬಿಕಾಸ್ ಆಫ್ಟರ್ 15th ಮುಹೂರ್ತಮಿಲ್ಲ ಅಷ್ಟೊಂದು, May 15th ಆದಮೇಲೆ ಹಂಗಾಗಿ. ಸೊ if you guys want to contact me, please do contact early. Some dates are there, I'm available, you can book me. Yeah, I think I'm gonna end this video, this random vlog here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.